ಮಕರ ಸಂಕ್ರಾಂತಿ ಹಿಂದೂಗಳ ಪವಿತ್ರ ಹಬ್ಬ. ಕ್ಯಾಲೆಂಡರ್ ವರ್ಷದ ಮೊದಲ ಹಬ್ಬವಾಗಿ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯ ನಂತರ ಉತ್ತರಾಯಣ ಆರಂಭವಾಗುತ್ತದೆ. ಅಂದರೆ ಸೂರ್ಯನು ಉತ್ತರ ದಿಕ್ಕಿನ ಕಡೆಗೆ ಪಯಣ ಬೆಳೆಸುತ್ತಾನೆ. ಈ ವರ್ಷ ಮಕರ ಸಂಕ್ರಾಂತಿ ಯಾವಾಗ, ಈ ಹಬ್ಬದ ದಿನ ಆಚರಿಸಬೇಕಾದ ಕ್ರಮಗಳೇನು ಎಂಬಿತ್ಯಾದಿ ವಿವರ ಇಲ್ಲಿದೆ. ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ. ಮಕರ ಸಂಕ್ರಾಂತಿ 2025 ಪುಷ್ಯಮಾಸ ಕೃಷ್ಣ ಪಕ್ಷದ ಪಾಡ್ಯದ ದಿನ, ಅಂದರೆ 2025 ಜನವರಿ 14 ಮಂಗಳವಾರದಂದು ಸಂಕ್ರಾಂತಿ ಹಬ್ಬವನ್ನು ಆಚರಿಸಬೇಕು. ಈ ದಿನವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ. ಇದನ್ನು ಪರ್ವಕಾಲ ಎಂದು ಕೂಡ ಕರೆಯಲಾಗುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಈ ದಿನವು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಈ ದಿನ ಮಾಡುವ ಪೂಜೆ, ಪುನಸ್ಕಾರಗಳು ಮತ್ತು ದಾನಧರ್ಮಗಳು ಹೆಚ್ಚಿನ ಶುಭ ಫಲಗಳನ್ನು ನೀಡುತ್ತವೆ ಎಂಬ ನಂಬಿಕೆಯಿದೆ. ಈ ದಿನ ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ತನ್ನ ಪಥವನ್ನು ಬದಲಾಯಿಸುತ್ತಾನೆ. ಜ್ಯೋತಿಷ್ಯದ ಪ್ರಕಾರ ಈ ದಿನ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಆದ್ದರಿಂದ ಈ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಮಕರ ಸಂಕ್ರಮಣ ಎಂಬ ಹೆಸರು ಇದೆ. ಮಕರ ಸಂಕ್ರಾಂತಿಯ ಪುಣ್ಯಸ್ನಾನದ ವಿಶೇಷ. ಮಕರ ಸಂಕ್ರಾಂತಿಯ ದಿನ ಸ್ನಾನ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ಈ ದಿನ ಸ್ನಾನ ಮಾಡದೆ ಹೋದರೆ ಮುಂದಿನ 7 ಜನ್ಮಗಳವರೆಗೂ ರೋಗಿಯಾಗಿ ಜನ್ಮ ತಾಳುತ್ತಾರೆ. ಅಷ್ಟಲ್ಲದೆ ಇರುವ ಹಣವನ್ನು ಕಳೆದುಕೊಂಡು ಹಣದ ತೊಂದರೆಯಿಂದ ಬಳಲುತ್ತಾರೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಇಂದಿನ ಸ್ನಾನವು ಜೀವನದಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಸೂರ್ಯನು ಉದಯಿಸುವ ಮುನ್ನ ಸ್ನಾನವನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವುದರಿಂದ 7 ಜನ್ಮಗಳಲ್ಲಿ ಮಾಡಿರುವ ಪಾಪಗಳಿಂದ ಮುಕ್ತರಾಗಬಹುದು. ಅಲ್ಲದೆ ಜನ್ಮ ಕುಂಡಲಿಯಲ್ಲಿ ಬ್ರಹ್ಮ ಹತ್ಯಾ ದೋಷವಿದ್ದಲ್ಲಿ ಅದರಿಂದ ಮುಕ್ತರಾಗಬಹುದು. ಮಕರ ಸಂಕ್ರಾಂತಿ ದಿನ ಪೂಜೆ ಮತ್ತು ದಾನ ಧರ್ಮಗಳಿಂದ ಕುಟುಂಬದಲ್ಲಿ ಹಿರಿಯರೊಂದಿಗೆ ಮನಸ್ತಾವಿದ್ದರೆ ಅದು ಬಗೆಹರಿಯುತ್ತದೆ. ಈ ದಿನದಂದು ಪುಣ್ಯಸ್ನಾನವನ್ನು ಮಾಡುವುದು ಅತಿ ಶ್ರೇಷ್ಠಕರ. ಮಕರ ಸಂಕ್ರಾಂತಿ ದಿನ ದಾನ ಮಾಡುವುದರ ವಿಶೇಷ. ಈ ದಿನದಂದು ಶ್ರಾದ್ದವನ್ನು ಸಹ ಮಾಡಬಹುದಾಗಿದೆ. ಆದರೆ ಪಿಂಡ ಸಹಿತ ಶ್ರಾದ್ದವನ್ನು ಮಾಡಬಾರದು. ಈ ದಿನ ಬೆಳಗಿನ ವೇಳೆ ಭೋಜನವನ್ನು ಸೇವಿಸಿ ರಾತ್ರಿಯ ವೇಳೆಯಲ್ಲಿ ಉಪವಾಸವಿರುವ ಪರಿಪಾಠವಿದೆ. ಆದರೆ ಜೀವಂತ ಪಿತೃಗಳು ಇರುವವರು ಉಪವಾಸವನ್ನು ಮಾಡಬಾರದು. ಕೆಲವು ಪ್ರಾಂತ್ಯಗಳಲ್ಲಿ ತಂದೆ ಮತ್ತು ಮಗನು ಒಂದೇ ಕಡೆ ವಾಸವಾಗಿದ್ದಲ್ಲಿ ಉಪವಾಸವನ್ನು ಮಾಡುವುದಿಲ್ಲ. ಇದರ ಬಗ್ಗೆ ಧಾರ್ಮಿಕ ಗ್ರಂಥಗಳಲ್ಲಿ ಸೂಚಿಸಿದೆ. ಗತಿಸಿದ ಹಿರಿಯರ ಹೆಸರಿನಲ್ಲಿ ಈ ದಿನ ದಾನವಾಗಿ ನೀಡುವ ವಸ್ತುಗಳು ಮುಂದಿನ ಜನ್ಮಗಳಲ್ಲಿ ದಾನ ನೀಡಿದವನಿಗೆ ಸಿಗುತ್ತದೆ ಎಂಬ ನಂಬಿಕೆಯಿದೆ. ಈ ದಿನದಂದು ಶಿವನ ದೇಗುಲದಲ್ಲಿ ಎಳ್ಳಿನ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿದರೆ ಉತ್ತಮ ಫಲಗಳು ದೊರೆಯುತ್ತವೆ. ಕರಿ ಎಳ್ಳಿನ ದಾನದಿಂದ ನಿರೀಕ್ಷಿತ ಫಲಗಳನ್ನು ಪಡೆಯಬಹುದು. ಈ ದಿನ ಗತಿಸಿದ ವಂಶದ ಹಿರಿಯರಿಗೆ, ಆಪ್ತರಿಗೆ, ಬಂಧು ಮಿತ್ರರಿಗೆ ತಿಲತರ್ಪಣವನ್ನು ನೀಡಬಹುದು. ಈ ದಿನದಂದು ಶಿವನಿಗೆ ತುಪ್ಪದಿಂದ ಅಭಿಷೇಕವನ್ನು ಮಾಡಬೇಕು. ಕೆಲವು ರಾಜ್ಯಗಳಲ್ಲಿ ಶಿವನಿಗೆ ಶಾಲ್ಯಾನ್ನದ ಅಭಿಷೇಕವನ್ನು ಮಾಡುತ್ತಾರೆ. ಇದರಿಂದ ಅಪಮೃತ್ಯು ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ. ತಾಮ್ರದ ತಂಬಿಗೆ ಅಥವಾ ತಾಮ್ರದ ಪಾತ್ರೆಯಲ್ಲಿ ಕರಿಯಳ್ಳನ್ನು ತುಂಬಿ ದಾನ ಮಾಡುವುದು ಹೆಚ್ಚಿನ ಫಲದಾಯಕವಾಗಿದೆ. ಶಿವನಿಗೆ ಪೂಜೆಯನ್ನು ಮಾಡಿದ ನಂತರ ಯತಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಿ ದಕ್ಷಿಣ ಸಹಿತ ತಾಂಬೂಲವನ್ನು ನೀಡಿ ಆಶೀರ್ವಾದವನ್ನು ಪಡೆಯಬೇಕು. ಇದರಿಂದ ಗುರುಶಾಪದಿಂದ ಮುಕ್ತರಾಗಬಹುದು. ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ನವಗ್ರಹ ಪೂಜೆ ಅಥವಾ ನವಗ್ರಹ ಹೋಮವನ್ನು ಮಾಡಿ ಸೂರ್ಯದೇವನಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಿದಲ್ಲಿ ಕುಟುಂಬದ ಹಿರಿಯರಿಗೆ ಒಳ್ಳೆಯದು. ಕಾನೂನಿನ ವಿಚಾರದಲ್ಲಿ ಜಯ ದೊರೆಯುತ್ತದೆ. ಉದ್ಯೋಗದಲ್ಲಿ ಅಧಿಕಾರಿಗಳ ಜೊತೆಯಲ್ಲಿನ ಮನಸ್ತಾಪ ಮತ್ತು ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ. ಬಹುದಿನದಿಂದ ಕಾಡುತ್ತಿರುವ ಅನಾರೋಗ್ಯ ಇದ್ದಲ್ಲಿ ವಸ್ತ್ರ ಮತ್ತು ಗೋದಾನ ಮಾಡಿದಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ಉದಯೇ ಬ್ರಹ್ಮ ಸ್ವರೂಪೋಯಂ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣು ತ್ರೈಮೂರ್ತಿ ದಿವಾಕರ. ಸೂರ್ಯನು ಉದಯಕಾಲದಲ್ಲಿ ಬ್ರಹ್ಮ, ಮಧ್ಯಾಹ್ನದ ವೇಳೆ ಪರಮೇಶ್ವರ ಮತ್ತು ಸೂರ್ಯಾಸ್ತದ ವೇಳೆ ಭಗವಾನ್ ವಿಷ್ಣುವಿನ ರೂಪ ಎಂದು ವೇದಗಳಲ್ಲಿ ಹೇಳಿದೆ. ಆದ್ದರಿಂದ ಈ ದಿನದಂದು ಯಾವುದೇ ವೇಳೆಯಲ್ಲಿ ಸೂರ್ಯನನ್ನು ಪೂಜಿಸಬಹುದು. ಆದರೆ ಅರ್ಘ್ಯವನ್ನು ಮಾತ್ರ ಬೆಳಗಿನ ವೇಳೆ ಮಾತ್ರ ನೀಡಬೇಕು. ಉಳಿದ ದಿನಗಳಲ್ಲಿ ಸೂರ್ಯಾಸ್ತವಾದ ನಂತರ ಸೂರ್ಯನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಸಹ ಜಪಿಸಬಾರದೆಂದು ಹೇಳಲಾಗುತ್ತದೆ. ಭೋಗಿ ಹಬ್ಬದ ದಿನದಂದು ಮಕ್ಕಳ ತಲೆಯ ಮೇಲೆ ಭೋಗಿಯನ್ನು ಸುರಿಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ಅಲ್ಲದೆ ಭಗವಾನ್ ವಿಷ್ಣುವಿನ ಆಶೀರ್ವಾದ ಪಡೆಯಲು 12 ವರ್ಷದೊಳಗಿನ ಮಕ್ಕಳ ತಲೆಯ ಮೇಲೆ ಭೋಗಿ ಹಣ್ಣುಗಳನ್ನು ಸುರಿಯಬಹುದು. ಭೋಗಿ ಹಬ್ಬದಂದು ಯಾವುದೇ ಮನೆಯ ಮುಂದೆ ರಂಗೋಲಿ ಹಾಕಿ ಗೊಬ್ಬೆಮ್ಮನನ್ನು ಹಾಕುತ್ತಾರೆ. ಅಂತಹ ಮನೆಗಳಿಗೆ ಗೊಬ್ಬೆಮ್ಮದ ಲಕ್ಷ್ಮಿಯಾಗಿ ಪ್ರವೇಶಿಸುತ್ತಾಳೆ.
ಈ ವರ್ಷ ಎಲ್ಲ ಹಣದ ಕೊರತೆಯಿಲ್ಲದೆ ಸಂತೋಷದಿಂದ ಭೋಗಿಯ ಮರುದಿನ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಸೂರ್ಯೋದಯಕ್ಕೆ ಮುನ್ನ ಆಚರಿಸುವ ಮಕರ ಸಂಕ್ರಾಂತಿಯಂದು ಯಾವುದೇ ಆಹಾರವನ್ನು ಸ್ನಾನದ ನಂತರವೇ ಸೇವಿಸಬೇಕು. ತಪ್ಪಾಗಿಯೂ ಸ್ನಾನ ಮಾಡದೆ ಯಾವುದೇ ಆಹಾರವನ್ನು ಸೇವಿಸಬೇಡಿ, ಇದು ನಿಮ್ಮ ಮನೆಗೆ ಹಾನಿಯನ್ನು ತರುತ್ತದೆ. ವಿಶೇಷವಾಗಿ ಈ ಸಂಕ್ರಾಂತಿ ಹಬ್ಬದಂದು ಯಾರಿಗಾದರೂ ಮೊಸರು ದಾನ ಮಾಡುವುದು ಗಮನಾರ್ಹ ಫಲಿತಾಂಶವನ್ನು ತರುತ್ತದೆ. ಸಂಕ್ರಾಂತಿಯ ದಿನ ಮೊಸರು ದಾನ ಮಾಡಿದರೆ ನಿಮ್ಮ ಜೀವನದಲ್ಲಿ ಹಣದ ಕೊರತೆಯಾಗುವುದಿಲ್ಲ ಮತ್ತು ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯವಿದೆ. ಸಂಕ್ರಾಂತಿಯ ಮರುದಿನ ಕನುಮ ಹಬ್ಬವನ್ನು ಪಶು ಹಬ್ಬ ಎಂದು ಕರೆಯುತ್ತಾರೆ. ಆದ್ದರಿಂದ ಕನುಮ ಹಬ್ಬದಂದು ಗೋವನ್ನು ಪೂಜಿಸುವವರಿಗೆ ಅಖಂಡ ರಾಜಯೋಗ ದೊರೆಯುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಈ ಕನುಮ ಹಬ್ಬದಂದು ನಮ್ಮ ಸತ್ತ ಹಿರಿಯರು ಭೂಮಿಗೆ ಬರುತ್ತಾರೆ. ಆದ್ದರಿಂದ ಈ ಕನುಮ ಹಬ್ಬದಂದು ನಿಮ್ಮ ಪೂರ್ವಜರನ್ನು ಭೇಟಿ ಮಾಡಿ ಅವರಿಗೆ ಇಷ್ಟವಾದ ಪ್ರಸಾದವನ್ನು ಅರ್ಪಿಸುತ್ತಾರೆ. ಈ ಸಂಕ್ರಾಂತಿಯ ದಿನದಂದು ನೀವು ನಿಮ್ಮ ಮನೆಯ ಹೊಸ್ತಿಲಲ್ಲಿ ಹಳದಿ ಬಣ್ಣದಿಂದ ಚಿತ್ರ ಬರೆದು ಮನೆಯ ಮುಖ್ಯ ಬಾಗಿಲಿಗೆ ಕುಂಕುಮದ ಹನಿಗಳನ್ನು ಹಾಕಿದರೆ ಮತ್ತು ಮನೆಯ ಮುಖ್ಯ ಬಾಗಿಲಿಗೆ ಸ್ವಸ್ತಿಕ ಚಿಹ್ನೆಯನ್ನು ಹಾಕಿದರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ನಿಮ್ಮ ಜೀವನದಲ್ಲಿನ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಮತ್ತು ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ. ಸಂಕ್ರಾಂತಿಯ ದಿನದಂದು ಮಾಡುವ ಶಿವ ಅಭಿಷೇಕಕ್ಕೆ ಹೆಚ್ಚಿನ ಶಕ್ತಿಯಿದೆ. ಶಿವನಿಗೆ ಅಭಿಷೇಕ ಮಾಡಲಾಗದವರು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಸಂಕ್ರಾಂತಿ ಹಬ್ಬದಂದು ಅಪ್ಪಿತಪ್ಪಿಯೂ ಈರುಳ್ಳಿ, ಬೆಳ್ಳುಳ್ಳಿ ತಿನ್ನಬೇಡಿ. ಗೋಮಾತೆಯಲ್ಲಿ 3 ದೇವತೆಗಳು ಇರುತ್ತಾರೆ. ಈ ಕನುಮ ಹಬ್ಬದಂದು ಗೋವನ್ನು ಮುಟ್ಟಿದರೆ ಸಕಲ ಅನಾಹುತಗಳು ದೂರವಾಗಿ ನಿಮ್ಮ ಮನೆಗೆ ದೇವರ ಆಶೀರ್ವಾದ ಸಿಗುತ್ತದೆ. ಗೋವನ್ನು ಪೂಜಿಸುವುದರಿಂದ ಪಶುಗಳಿಗೆ ಆಹಾರವಾಗುತ್ತದೆ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತೆಯೇ ನಮಃ. ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿ. ದೇವರು ನಿಮಗೂ ಒಳ್ಳೆಯದನ್ನೇ ಮಾಡುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.